अस्सलाम वालेकुम नाज़रीन। अंजुमन इस्लाम हुबली की जानिब से आज पुलिस कमिश्नर हुबली धारवाड़ को ख़त लिख कर दरख्वास्त की गई है कि मीलादुन नबी सल्लल्लाहु अलैहि वसल्लम के मौके पर निकाले जाने वाले जुलूस में डीजे सिस्टम्स और तमाम किस्म के मौसीकी के आलात के इस्तेमाल पर मुकम्मल पाबंदी आयद की जाए। ख़त में बताया गया है कि 31 जुलाई 2026 को मुनक़्क़दा इजलास में अंजुमन के अहदेदारान, तालीमी व अस्पताल बोर्ड के अरकान, तमाम मोहल्लों के मतवलियान, बल्दिया के नुमाइंदों, NGOज़ और कम्युनिटी के दानिश्वरों ने मुत्तफ़िक़ा तौर पर जुलूस में डीजे पर मुकम्मल पाबंदी की करारदाद मंजूर की है। पुलिस इंतज़ामिया से अपील की गई है कि इस साल भी डीजे के इस्तेमाल की कोई इजाज़त ना दी जाए। ಇದೇ ತಿಂಗಳು 26ನೇ ತಾರೀಕು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇದ್ದಾರೆ. ಧಾರವಾಡ ಮತ್ತೆ ಹುಬ್ಬಳ್ಳಿ ಎರಡೂ ಅಂಜುಮನ್ ಕಮಿಟಿ ಅವರು ಏನಿದ್ದಾರೆ, ನಮ್ಮ ಮಾಜಿ ಮಂತ್ರಿಗಳು ಇಂಡಸ್ಗೇರಿ ಅವರ ನೇತೃತ್ವದಲ್ಲಿ ಬಂದು ಡಿಜೆ ನಮಗೆ ಯಾರು ಹಾಕ್ಲಿಕ್ಕೆ ಅನುಮತಿ ಬೇಡ, ಡಿಜೆ ಹಾಕೋದನ್ನ ನಿರ್ಬಂಧ ಮಾಡಿ ಅದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಡೆಯುತ್ತೆ ಅನ್ನುವಂಥ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಕಳೆದ ವರ್ಷ ಕೂಡ ಇದೇ ರೀತಿ ಡಿಜೆ ಮುಕ್ತ ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡಿದ್ರು. ನಾನು ಅವರ ಒಂದು ಒಮ್ಮತದ ನಿಲುವಿಗೆ ಸ್ವಾಗತವನ್ನು ಬಯಸ್ತೇನೆ, ಮತ್ತೆ ನಮ್ಮ ಅಧಿಕಾರಿಗಳಿಗೂ ಕೂಡ ಅಗತ್ಯ ಸೂಚನೆಯನ್ನ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಹ್ಯಾಪಿ ಈದ್ ಮಿಲಾದ್ ಸರ್. ಥ್ಯಾಂಕ್ ಯು.